ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಂತಹ ಹನುಮಂತು ಎಲ್ಲರ ಮನೆ ಮಾತಾಗಿದ್ದಾರೆ. ನನ್ನ ಇಂಪ್ರೆಸ್ ಮಾಡ್ಬೇಕು. ನೀ ಕುಂತಿದಿ ಕುರ್ಚದ ಮ್ಯಾಗ. ಏನಾದ್ರೂ ಒಂದು ಬಿಗ್ ಬಾಸ್ ಮನೆಯಲ್ಲಿ ಚೇಷ್ಟೆಗಳನ್ನ ಮಾಡ್ಕೊಂಡು ಹನುಮಂತು ಸುದ್ದಿ ಆಗ್ತಾನೆ ಇರ್ತಾರೆ. ನನ್ನ ಕಣ್ಣ ನಿನ್ನ ಮ್ಯಾಗ. ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಂತಹ ಹನುಮಂತು ಎಲ್ಲರ ಮನೆ ಮಾತಾಗಿದ್ದಾರೆ. ಅವರ ಮುದ್ದ ಮಾತುಗಳಿಂದ ಎಲ್ಲರ ಮನಸ್ಸ ಗೆದ್ದಿದ್ದಾರೆ. ಈಗ ಏನಾದ್ರೂ ಒಂದು ಬಿಗ್ ಬಾಸ್ ಮನೆಯಲ್ಲಿ ಚೇಷ್ಟೆಗಳನ್ನ ಮಾಡ್ಕೊಂಡು ಹನುಮಂತು ಸುದ್ದಿ ಆಗ್ತಾನೆ ಇರ್ತಾರೆ. ಜೋಡಿಯಾಗಿ ಚಾರು ಹಾಗೆ ಚಾರಿ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸುಮ್ಮನೆ ಇರ್ಲಾರ್ದೆ ಹನುಮಂತ ಹಾಡು ಹೇಳಿ ಇಂಪ್ರೆಸ್ ಮಾಡೋದಕ್ಕೆ ಅಂತ ಚಾರುಲತಾಗೆ ಪ್ರಪೋಸ್ ಮಾಡಿದ್ದಾರೆ. ಇದು ತುಂಬಾನೇ ಸುದ್ದಿ ಆಗ್ತಾ ಇದೆ. ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಅವ್ರಿಗೆ ನನಗೆ ಹುಡುಗಿ ಇದ್ದಾಳೆ ಅಂತ ಹೇಳಿದಂತಹ ಹನುಮಂತು ಈಗ ಚಾರುಲತಾಗೆ ಪ್ರಪೋಸ್ ಮಾಡಿದ್ದಾರೆ. ಏನಿದು ಸ್ಟೋರಿ ನೋಡ್ಕೊಂಬರೋಣ ಬನ್ನಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತ ತುಂಬಾನೇ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಎಂಟರ್ಟೈನ್ ಮಾಡೋ ಜೊತೆಗೆ ಅವರ ಮುಗ್ಧತೆ ಕೂಡ ಜನರಿಗೆ ತುಂಬಾನೇ ಇಷ್ಟ ಆಗ್ತಿದೆ. ಹಾಗಾಗಿ ಹನುಮಂತನಿಗೆ ಎಲ್ಲರ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಹಿಂದೆ ಸುದೀಪ್ ಅವರ ಸಂಡೇ ಸ್ಪೆಷಲ್ ಸಂಚಿಕೆಯಲ್ಲಿ ಹನುಮಂತ ಅವರು ಅವರಿಗೆ ಗರ್ಲ್ ಫ್ರೆಂಡ್ ಇರುವುದಾಗಿ ಹೇಳ್ಕೊಂಡಿದ್ರು. ನನಗೆ ಹುಡುಗಿ ಇದ್ದಾಳೆ ಅಂತ ಹೇಳಿ ಅವರಿಗೋಸ್ಕರ ಹಾಡನ್ನು ಕೂಡ ಹಾಡಿದ್ರು. ಗೌತಮಿ ಅವರು ಹುಡುಗಿ ಚಿತ್ರ ಕೂಡ ಬಿಡಿಸಿದ್ರು. ಆಗ ಹನುಮಂತ ನಾಚಿ ನೀರಾಗಿದ್ರು. ಸುದೀಪ್ ಅವರು ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ ಅಂತ ಪ್ರಶಂಸೆಯನ್ನು ಕೂಡ ಕೊಟ್ಟಿದ್ರು. ಈ ರೀತಿ ಎಲ್ಲ ಇರಬೇಕಾದ್ರೆ ಈ ಹನುಮಂತು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾ? ಬಿಗ್ ಬಾಸ್ ಮನೆಗೆ ರಾಮಚಾರಿ ಸೀರಿಯಲ್ನ ರಾಮಚಾರಿ ಹಾಗೂ ಚಾರುಲತಾ ಇಬ್ಬರು ಜೋಡಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ರಾಮಚಾರಿ ಪಾತ್ರ ಮಾಡ್ತಿರುವ ಋತ್ವಿಕ್ ಕೃಪಾಕರ್ ಹಾಗೂ ಚಾರು ಪಾತ್ರ ಮಾಡ್ತಿರುವ ಮೌನ ಗುಡ್ಡೆಮನೆ ಆಗಮನ ಆಗಿದೆ. ಚಾರುನ ಇಂಪ್ರೆಸ್ ಮಾಡುವ ಟಾಸ್ಕ್ ಬಿಗ್ ಬಾಸ್ ನೀಡಿದ್ರು. ಆಗ ಹನುಮಂತ ಕುರಿಯನ್ನ ಕರೆದಂತೆ ಚಾರುನ ಕರೆದಿದ್ರು. ಬಿಗ್ ಬಾಸ್ನಲ್ಲಿ ಈ ವಾರ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದೆ. ಜೋಡಿ ಆಗಿರುವವರು ಸದಾ ಬೆಲ್ಟ್ ಧರಿಸಿಯೇ ಇರಬೇಕು. ಇದೀಗ ಬಿಗ್ ಬಾಸ್ ಮನೆಗೆ ಕಿರುತೆರೆಯ ಸೂಪರ್ ಹಿಟ್ ಜೋಡಿ ರಾಮಚಾರಿಯವರ ಎಂಟ್ರಿ ಆಗಿದೆ. ಬಿಗ್ ಬಾಸ್ ಮನೆಯ ಇತರ ಜೋಡಿಗಳ ಹಾಗೆ ರಾಮಚಾರಿ ಚಾರುಲತಾ ಸಹ ಬೆಲ್ಟ್ ಧರಿಸ್ಕೊಂಡಿದ್ದಾರೆ. ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಬೆಲ್ಟ್ ಧರಿಸ್ಕೊಂಡು ಜೋಡಿಗಳಾಗಿ ಓಡಾಡ್ತಿರ್ಬೇಕಾದ್ರೆ ಈಗ ಸ್ಪೆಷಲ್ ಜೋಡಿ ಒಂದು ಎಂಟ್ರಿ ಆಗಿರೋದು ಮನೆ ಮಂದಿಗೆಲ್ಲ ಖುಷಿಯಾಗಿದೆ. ಚಾರುಲತಾಗೆ ನನ್ನ ಕಣ್ಣು ನಿನ್ನ ಮ್ಯಾಗ ಅಂತ ಕೂರಿಗಾಹಿ ಹನುಮಂತ ಹಾಡು ಹಾಡಿ ರೆಡ್ ರೋಸ್ ಕೊಟ್ಟು ಇಂಪ್ರೆಸ್ ಮಾಡಿದ್ದಾರೆ. ಮೌನ ರೆಡ್ ರೋಸನ್ನ ಕೈಯಲ್ಲಿ ಹಿಡಿದು ಇದನ್ನ ನಾನೊಬ್ರಿಗೆ ಕೊಡ್ತೀನಿ, ನನಗೆ ಅವರು ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದಾಗ ಹನುಮಂತ ಆ ರೋಸನ್ನ ಇಟ್ಕೊಂಡು ಅವರಿಗೋಸ್ಕರ ಒಂದು ಹಾಡನ್ನ ಹೇಳಿ ರೆಡ್ ರೋಸ್ ಕೊಟ್ಟು ಇಂಪ್ರೆಸ್ ಮಾಡಿದ್ದಾರೆ. ಇದನ್ನ ನೋಡಿದ ಮನೆ ಮಂದಿ ಅಂತೂ ಫುಲ್ ಖುಷ್ ಆಗಿದ್ರು. ಈಗ ಸದ್ಯ ಚಾರುಲತಾ ಹಾಗೆ ರಾಮಾಚಾರಿ ಇಬ್ರೂ ಸಹ ಬಿಗ್ ಬಾಸ್ ಮನೆಗೆ ಬಂದಿರೋದ್ರಿಂದ ಮನೋರಂಜನೆಗೆ ಏನು ಕಮ್ಮಿ ಇಲ್ಲ ಅಂತ ಈಗಾಗಲೇ ಗೊತ್ತಾಗ್ತಾ ಇದೆ. ಇವತ್ತಿನ ಎಪಿಸೋಡ್ನಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇರೋದಂತೂ ಗ್ಯಾರಂಟಿ. ಹಾಗಾದರೆ ಏನು ಟ್ವಿಸ್ಟ್ ಕೊಡ್ತಾರೆ ಈ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಕಾದ್ ನೋಡಬೇಕಾಗಿದೆ. ನೋಡಿದ್ರಲ್ಲ, ಬಿಗ್ ಬಾಸ್ ಮನೆಗೆ ರಾಮಚಾರಿ ಖ್ಯಾತಿಯ ರಾಮಚಾರಿ ಹಾಗೆ ಚಾರುಲತಾ ಇಬ್ರು ಎಂಟ್ರಿ ಕೊಟ್ಟಿದ್ರು. ರಾಮಚಾರಿ ಹಾಗೂ ಚಾರುಲತಾನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಹನುಮಂತು ಹಾಡೇಳಿ ಪ್ರಪೋಸ್ ಮಾಡಿದ್ದಾರೆ. ಮನೆ ಮಂದಿ ಎಲ್ಲ ಇದಕ್ಕೆ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.